ಮಹದಾಯಿ ವಿಚಾರಕ್ಕೆ ಕೈಕಮಲ ರಾಜಕೀಯ ಜಟಾಪಟಿ ನಡೀತಾ ಇದೆ. ಡಿಪಿಆರ್ ಮಾಡಿಸಿದ್ದು ನಾವೇ ಎಂದ ಬಸವರಾಜ ಬೊಮ್ಮಾಯಿ. ಮಹದಾಯಿ ಯೋಜನೆಗೆ ಎನ್ಡಿಎ ಹಾಗೂ ಬಿಜೆಪಿ ಸರ್ಕಾರ ಕಾರಣ. ಡಿಪಿಆರ್ ಮತ್ತು ಪರಿಸರ ಕ್ಲಿಯರೆನ್ಸ್ ಮಾಡಿಸಿದ್ದು ನಾವೇ. ನೋಡಿ, ಮಹದಾಯಿ ವಿಚಾರ ಎಷ್ಟರ ಮಟ್ಟಿಗೆ ಎರಡು ಪಕ್ಷಗಳು ಲಾಭವನ್ನ ಮಾಡ್ಕೊಳ್ತಾ ಇದ್ದಾವೆ, ಪ್ರತಿ ಬಾರಿ ಮೆಟ್ಟಿಲುಗಳಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಮಹದಾಯಿ ಯೋಜನೆಗೆ ಎನ್ಡಿಎ ಹಾಗೂ ಬಿಜೆಪಿಯೇ ಕಾರಣ. ಡಿಪಿಆರ್ ಮತ್ತು ಪರಿಸರ ಕ್ಲಿಯರೆನ್ಸ್ ಮಾಡಿಸಿದ್ದು ನಾವೇ. ಗೋವಾ ಮುಖ್ಯಮಂತ್ರಿ ಹೇಳಿಕೆ ನೀಡಿದ್ದು ಸರಿಯಲ್ಲ. ರಾಜ್ಯದ ವಿಚಾರದಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡ್ತೇವೆ. ಮುಂದಿನ ವಾರ ಭೂಪೇಂದ್ರ ಯಾದವ್ ಭೇಟಿ ಮಾಡ್ತೇವೆ. ನಮಗೆ ಕ್ಲಿಯರೆನ್ಸ್ ಸಿಗುವ ವಿಶ್ವಾಸ ಇದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮಹದಾಯಿ ವಿಚಾರಕ್ಕೆ ಕೈಕಮಲ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ಡಿಪಿಆರ್ ಮಾಡಿಸಿದ್ದು ನಾವೇ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹದಾಯಿ ಯೋಜನೆಗೆ ಎನ್ಡಿಎ ಹಾಗೂ ಬಿಜೆಪಿ ಸರ್ಕಾರ ಕಾರಣ. ಡಿಪಿಆರ್ ಮತ್ತು ಪರಿಸರ ಕ್ಲಿಯರೆನ್ಸ್ ಮಾಡಿಸಿದ್ದು ಕೂಡ ನಾವೇ. ಗೋವಾ ಮುಖ್ಯಮಂತ್ರಿ ಹೇಳಿಕೆ ನೀಡಿದ್ದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿ ಅವರು. ಇವತ್ತು ಮಹದಾಯಿ ಯೋಜನೆ ಕಾರ್ಯಗತ ಆಗ್ತಿದ್ರೆ ಅದು ಎನ್ಡಿಎ ಬಿಜೆಪಿ ಸರ್ಕಾರದಿಂದ ಸರ್ ಟ್ರಿಬ್ಯುನಲ್ ಮಾಡಿದ್ರು. ಇವರು 4 ವರ್ಷ ಚೇರ್ಮನ್ಗೆ ಒಂದು ಕುರ್ಚಿ ಕೊಡಲಿಲ್ಲ, ಆಫೀಸ್ ಕೊಡಲಿಲ್ಲ. ನಾವು ಬಂದಮೇಲೆ ಕೊಟ್ಟು ಆ ಟ್ರಿಬ್ಯುನಲ್ಲಿನ ನೋಟಿಫಿಕೇಷನನ್ನು ಮಾಡಿದ್ರು ನಾವೇ. DPRನೇ ಅಪ್ರೂವ್ ಮಾಡಿದ್ದು ನಾವೇ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೂಡ ಮಾಡಿಸೇವಿ, ಇದನ್ನು ಕೂಡ ಮಾಡಿಸ್ತೀವಿ. ಸರಿ ಇಲ್ಲ ನಿಮ್ಮ ಪ್ರಯತ್ನ. ಅವರು ತಮ್ಮ ರಾಜ್ಯದ ವಿಚಾರದಲ್ಲಿ ಏನು ಬೇಕಾದರೂ ಮಾತಾಡಲಿ, ಆದರೆ ನಮ್ಮ ರಾಜ್ಯ ನಮ್ಗೆ ಉಪದೇಶ ಮಾಡುವಂಥ ಯಾವುದೇ ರೀತಿಯ ಹಕ್ಕು ಅವ್ರಿಗಿಲ್ಲ. ನಮ್ಮ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ನಾವು ಪಕ್ಷಾತೀತವಾಗಿ ಒಂದಾಗಿ ಹೋರಾಟವನ್ನು ಹಿಂದೂ ಮಾಡಿದ್ವಿ, ಮುಂದೂ ಮಾಡ್ತೀವಿ. ಈ ಕೊನೆಯ ಹಂತದಲ್ಲಿದೆ. ಮುಂದಿನ ವಾರ ನಾವು ನಮ್ಮ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಆಗ್ತಾ ಇದ್ದೇವೆ. ವೈಲ್ಡ್ ಲೈಫ್ ಇದಕ್ಕೆ ಮಾಡಿ ನಾವು ನಮಗೆ ಕ್ಲಿಯರೆನ್ಸ್ ಸಿಗುವಂಥ ವಿಶ್ವಾಸ ನಮಗೆ. ಇವತ್ತು ಗಮನಿಸ್ತಾ ಇದ್ದೀವಿ. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿರುವುದನ್ನು. ಕೈಕಮಲ ಜಟಾಪಟಿ ಅಂತೂ ಹಾಗೆ ಮುಂದುವರಿತಾನೆ ಇರುತ್ತೆ. DPR ಮಾಡಿಸಿದ್ದು ನಾವೇ ಅನ್ನೋ ನಿಟ್ಟಿನಲ್ಲಿ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋವಾ ಮುಖ್ಯಮಂತ್ರಿ ಹೇಳಿಕೆ ನೀಡಿದ್ದು ಸರಿ ಇಲ್ಲ ಅಂತ ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ರಾಜ್ಯ ವಿಚಾರದಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದು ಕೇವಲ ಹೇಳಿಕೆ ಮಾತ್ರ ಆಗದೆ ಪಕ್ಷಾತೀತವಾಗಿ ಹೋರಾಟ ಮಾಡಿದರೆ ಮಾತ್ರ ಇಲ್ಲಿ ಉದ್ದೇಶ ಈಡೇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೊನೆಯ ಹಂತದಲ್ಲಿದೆ. ಮುಂದಿನ ವಾರ ನಾವು ನಮ್ಮ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಆಗ್ತಾ ಇದ್ದೇವೆ. ವೈಲ್ಡ್ ಲೈಫ್ ಇದಕ್ಕೆ ಮಾಡಿ ನಾವು ನಮಗೆ ಕ್ಲಿಯರೆನ್ಸ್ ಸಿಗುವಂಥ ವಿಶ್ವಾಸ ನಮಗೆ.